ಅಮ್ಮ ಸಖಿ, ಫಲಪುಷ್ಪಗಳು ಸಿದ್ಧವಾಗಿರುವುದೇ? ಆಗಿರುವುದಮ್ಮ. ನಡೀರಿ ಪಟ್ಟಣಕ್ಕೆ ಹೊರಡೋಣ. ಹಾಗೆ ಆಗಲ್ಲಮ್ಮ. ಪದ್ಮಾವತಿ ಪಾದಕ್ಕೆ ನಮಸ್ಕರಿಸುವೆವು. ಅಮ್ಮ ಸಖಿಯರೇ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳುವರಾಗಿ ಎಲ್ಲಿ ಫಲಪುಷ್ಪಗಳು ಸಿದ್ಧವಾಗಿರುವವೇ? ಸಿದ್ಧವಾಗಿರುವುದಮ್ಮ. ಹಾಗಾದ್ರೆ ಬಂದಿರಮ್ಮ, ಗೌರಿ ಪೂಜೆಯನ್ನು ಮಾಡೋಣ. ಹಾಗೆ ಆಗಲ್ಲಮ್ಮ. ತಿರುಗಿಸೆ ಮಧ್ಯಕ್ಕೆ ಜಗದಾಂಬೆಯಾದ ಪಾರ್ವತಾದೇವಿ, ಇನ್ನು ನನ್ನ ಚಿಕ್ಕ ವಯಸ್ಸಿಗೆ ತಕ್ಕ ಪುರುಷನು ಸಿಗುವಂತೆ ನನಗೆ ವರವನ್ನು ದಯಪಾಲಿಸು ಜಗನ್ಮಾತೆ. ಅಮ್ಮ ಸಖಿಯರೇ, ಇನ್ನು ಪಟ್ಟಣಕ್ಕೆ ಹೊರಡೋಣ. ನಡೆಯಿರಮ್ಮ. ಪರಮಾತ್ಮ, ಇಲ್ಲಿಗೆ 90 ತಿಂಗಳು ಅಂದರೆ 7 ವರ್ಷ ಕಾಲವು ಮುಗಿದಂತಾಯಿತು. ಪರಮಾತ್ಮ, ಈ ದಿವಸ ನನ್ನ ಮನಸ್ಸು ಬಹಳ ಉಲ್ಲಾಸವಾಗಿ ತೋರುತ್ತಿರುವುದು. ಪರಮಾತ್ಮ, ರಾಜಕೋಶವನ್ನೇ ಕಳೆದುಕೊಂಡೆ, ಹೆಂಡತಿ ಮಕ್ಕಳನ್ನೇ ಬಿಟ್ಟು ಬಂದೆ, ಕೈ ಕಾಲುಗಳನ್ನೇ ಕಡಿಸಿಕೊಂಡೆ. ಆದರೆ ನಾನು ಕಲಿತಿರುವ 64 ವಿದ್ಯೆಗಳಲ್ಲಿ ಯಾವುದು ಕಸಿದುಕೊಳ್ಳಲಿಲ್ಲವೂ ದೇವ. ಪರಮಾತ್ಮ, ಆ 64 ವಿದ್ಯೆಗಳಲ್ಲಿ ಕೊನೆಯದಾಗಿ ನಂದೊಂದು ದೀಪೊಂದು ಜ್ಯೋತಿ ರಾಗವಿರುವುದು. ಆ ರಾಗವನ್ನು ಪಾಡಿ ಈ ನನ್ನ ದೇಹವನ್ನು ಶಾಂತಿಗೊಳಿಸಿಕೊಳ್ಳುತ್ತೇನೆ. ಜ್ಯೋತಿಯ ಕರುಣಿಸೋ ಎಲ್ಲ ಜ್ಯೋತಿಯ ಕರುಣಿಸೋ ಪರಮಾತ್ಮ ದೇವಾ ದೇವಾ
ಜ್ಯೋತಿಯ ಕರುಣಿಸೋ ಪರಮಾತ್ಮ ಜಗನ್ ಜ್ಯೋತಿಯ ಕರುಣಿಸೋ ಜನ್ನಾತ್ಮ ಜ್ಯೋತಿಯ ಕರುಣಿಸೋ ಪರಮಾತ್ಮ ದೇವಾ ದೇವಾ ಹಗಲು ಹಚ್ಚುವ ದೀಪ ತಿರುಳು ಹಚ್ಚುವ ದೀಪ ಹಗಲು ಹಚ್ಚುವ ದೀಪ ತಿರುಳು ಹಚ್ಚುವ ದೀಪ ತಿರುಳು ಹಚ್ಚುವ ದೀಪ ಅವರವದು ನನ್ನ ದೀಪ ತಿರುಳು ಹಚ್ಚುವ ದೀಪ ಅವರವದು ನನ್ನ ದೀಪ ಜ್ಯೋತಿಯ ಕರುಣಿಸೋ ಪರಮಾತ್ಮ ಜಗನ್ ಜ್ಯೋತಿಯ ಕರುಣಿಸೋ ಜನ್ನಾತ್ಮ ಜ್ಯೋತಿಯ ಕರುಣಿಸೋ ಪರಮಾತ್ಮ ದೇವಾ ದೇವಾ ಹರಿದೇ ಶನಿದೇವರ ಪಾದ ಗೋವಿಂದ ಶನಿದೇವರ ಪಾದ ಗೋವಿಂದ ಶನಿದೇವರ ಪಾದ ಗೋವಿಂದ ಅಮ್ಮ ಸಖಿಯರೇ, ಎಂದೂ ಇಲ್ಲದ ಈ ದಿವಸ ನಮ್ಮ ಪಟ್ಟಣದಲ್ಲಿ ಈ ರೀತಿ ದೀಪಗಳು ತಾನೇ ತಾನಾಗಿ ದಿಗದಿಗನೆ ಉರಿಯುತ್ತಿರಲು ಕಾರಣವೇನೆ? ನಮಗೆ ಗೊತ್ತಿಲ್ಲವಮ್ಮ. ಆ ದೀಪನ್ ಜ್ಯೋತಿ ರಾಗವನ್ನು ಹಾಡಿದ ಪುಣ್ಯ ಪುರುಷನು ಯಾರೇ? ನಮಗೆ ಗೊತ್ತಿಲ್ಲವಮ್ಮ. ಅಮ್ಮ ಸಖಿಯರೇ, ಅಮ್ಮಾದೇವಿ, ಆ ದೀಪನ್ ಜ್ಯೋತಿ ರಾಗವನ್ನು ಹಾಡಿದ ಪುಣ್ಯ ಪುರುಷನು ಎಲ್ಲಿರುವನು? ಬೇಗನೆ ಹುಡುಕಿ ಕರೆದುಕೊಂಡು ಬಂದಿರಮ್ಮ. ಹಾಗೆ ಆಗಲ್ಲಮ್ಮ. ಉಳ್ದೊಳ್ಳೆ ಸವಾಸ್ ಹೋಯ್ತಲ್ಲ, ಇವಾಗ ಏನಮ್ಮ ಮಾಡೋದು? ಬೀದಿ ಬೀದಿ ಗಲ್ಲಿ ಗಲ್ಲಿಯಲ್ಲಿ ಹುಡುಕಿಕೊಂಡು ಹೋಗೋಣ ನಡೀರಮ್ಮ. ಎಲ್ಲಿರುವರೆ ಅಮ್ಮ? ಆತ್ಮರು ಎಲ್ಲಿರುವರೆ ಅಮ್ಮ? ಆತ್ಮರು ಇವರೇ ಇರಬೇಕು. ಮಹಾತ್ಮರ ಪಾದಕ್ಕೆ ನಮಸ್ಕರಿಸುವೆವು. ಅಮ್ಮ ನಿಮಗೆ ಮಂಗಳವಾಗಲಿ ಮೇಲೆ ಕೇಳಬರಾಗಿ. ಅಮ್ಮ ನನ್ನಲ್ಲಿ ಬಂದ ವಿಚಾರ. ಅಮ್ಮ ನೀವು ಯಾರು? ನಾವು 14 ಕಡೆಯ ಸಖಿಯರು. ಅಮ್ಮ ನನ್ನಲ್ಲಿ ಬಂದ ವಿಚಾರ. ನಿಮ್ಮ ಮಹಾರಾಣಿಯವರು ನಿಮ್ಮನ್ನು ಕರೆದುಕೊಂಡು ಬರುವಂತೆ ಆಕೆಯನ್ನು ಕೊಟ್ಟು ಕಳಿಸಿರುವರು. ಅಮ್ಮ ಕಷ್ಟ ಬಂದ ಕಾಲದಲ್ಲಿ ಅನ್ನ ನೀರವನ್ನು ಕೊಟ್ಟು ಸಾಕಿ ಸಲಿಬಿರುವ ಲಕ್ಷ್ಮಿ ಅಪ್ಪಣೆ ಆದರೆ ಆ ನಂತರ ಬರುವೇನ ಅಮ್ಮ. ಈ ವಿಚಾರವನ್ನು ನಮ್ಮ ಮಹಾರಾಣಿಯವರಿಗೆ ತಿಳಿಸುತ್ತೇವೆ. ಹಾಗೆ ಆಗಲಿ ಅಮ್ಮ. ಹೋದ ಸಖಿಯರು ಎನ್ನ ಬಾರಲಿಲ್ಲ, ಹೋದ ಸಖಿಯರು ಎನ್ನ ಬಾರಲಿಲ್ಲ, ನಾಗೇನ ಮಾಡಲಿ, ನಾಗೇನ ಮಾಡಲಿ. ಪಾದಕ್ಕೆ ನಮಸ್ಕರಿಸುವೆವು. ಅಮ್ಮ ಸಖಿಯರೇ, ನಿಮಗೆ ಮಂಗಳವಾಗಲಿ ಮೇಲೆ ಕೇಳೋರಾಗಿ. ಅಮ್ಮ ಸಖಿಯರೇ, ಅಮ್ಮಾದೇವಿ, ಹೋದ ಕೆಲಸವು ಏನಾಯ್ತು? ಚೆನ್ನಾಗಾಯ್ತಮ್ಮ. ಏನಮ್ಮ ಚೆನ್ನಾಗಾಯ್ತು? ಅವರು ಕೈಕಾಲಿ ಎತ್ತರಮ್ಮ. ಮೂರ್ಖ ಸಖಿಯರೇ, ಪುಟ್ಟನಾಗಲಿ ಕುರುಡನಾಗಲಿ ಪುಟ್ಟನಾಗಲಿ ಕುರುಡನಾಗಲಿ ಕೈಕಾಲಿಲ್ಲದ ತಸ್ಕರನಾಗಲಿ ಅವನೇ ನನ್ನ ಪತಿರಮಣನು. ಸಖಿಯರೇ, ಆ ಛೈ ಮೂರ್ಖ ಸಖಿಯರೇ, ಕುಂಟನೇ ಆಗಲಿ ಕುರುಡನೇ ಆಗಲಿ ಕೈ ಕಾಲಿಲ್ಲದ ತಸ್ಕರನೇ ಆಗಲಿ ಆತನೇ ನನ್ನ ಪತಿರಮಣನು. ಜಾಗೃತಿ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಕರೆದುಕೊಂಡು ಬರುವರಾಗಿ ಮೂರ್ಖ ಸಖಿಯರೇ. ಹಾಗೆ ಆಗಲ್ಲಮ್ಮ. ಹೊರಡುವರಾಗಿ. ಇವ್ರದೊಳ್ಳೆ ಸವಾಸ್ ಹೋಯ್ತಲ್ಲ, ಕುಂಟುನಾರ ಕಟ್ಕೊಳ್ಳಿ, ಕುಳ್ಳುನಾರ ಕಟ್ಕೊಳ್ಳಿ. ಮಹಾತ್ಮರ ಪಾದಕ್ಕೆ ನಮಸ್ಕರಿಸುವೆವು. ಲಕ್ಷ್ಮಿಯವರ ಪಾದಕ್ಕೆ ನಮಸ್ಕರಿಸುವೆವು.
ಅಮ್ಮ ಸಖಿಯರೇ, ಅಮ್ಮ ದೇವಿ, ನೀವು ಯಾರು? ನನ್ನಲ್ಲಿಗೆ ಬಂದ ವಿಚಾರವೇನು ಸಖಿಯರೇ? ನಾವು ಪದ್ಮಾವತಿಯ ಕಡೆಯ ಸಖಿಯರು. ನಮ್ಮ ಮಹಾರಾಣಿಯವರು ಈ ಮಹಾತ್ಮರನ್ನು ಕರೆದುಕೊಂಡು ಬರುವುದನ್ನು ಕೊಟ್ಟು ಕಳಿಸುವವರು. ಮಹಾತ್ಮರೇ, ತಾವಿನ್ನು ಹೊರಡಬಹುದಲ್ಲವೇ? ಅಮ್ಮ, ಎಲ್ಲ ವಿಚಾರ ಮುಗಿದ ಮೇಲೆ ನನ್ನನ್ನು ಇದೇ ಸ್ಥಳಕ್ಕೆ ಕರೆದುಕೊಂಡು ಬಿಟ್ಟು ಬಿಡುವಂತೆ ಆಜ್ಞಾಪಿಸು ತಾಯಿ. ಅಮ್ಮ ಸಖಿಯರೇ, ಅಮ್ಮ ದೇವಿ, ಅಲ್ಲಿನ ವಿಚಾರವನ್ನು ಮುಗಿದ ನಂತರ ಮಹಾತ್ಮರನ್ನು ಇದೇ ಸ್ಥಳಕ್ಕೆ ತಂದು ಬಿಡುವರಾಗಮ್ಮ. ಹಾಗೆ ಆಗಲಮ್ಮ. ಹೋಗಿ ಬನ್ನಿ, ನಿಮಗೆಲ್ಲ ಮಂಗಳವಾಗಲಿ. ಮಹಾತ್ಮರನ್ನು ನಿಮ್ಮ ಪಲಕೆ ಮೇಲೆ ಕೂರಿಸುತ್ತೇವೆ. ತಾವಿನ್ನು ಬರುವುದಲ್ಲ. ನಮಗೆ ಮಂಗಳವಾಗಲಿ, ಹೋಗಿ ಬರುವರಾಗ ತಾಯಿ. ಪದ್ಮಾವತಿಯ ಪಾದಕ್ಕೆ ನಮಸ್ಕರಿಸುವೆವು. ಮೂರ್ಖ ಸಖಿಯರೇ, ನಿಮಗೆ ಮಂಗಳವಾಗಲಿ ಮೇಲು ಕೇಳುವರಾಗಿ. ಏನೇ ಮೂರ್ಖ ಸಖಿಯರೇ, ಈಗಲಾದರೂ ಓದ ಕೆಲಸವೋ ಏನಾಯಿತೆ? ಚೆನ್ನಾಗಾಯ್ತಮ್ಮ. ಹಾಗಾದ್ರೆ ಎಲ್ಲಿರುವರೇ ಮಹಾತ್ಮರು? ಇಲ್ಲೇ ಇರುವರು. ಇಲ್ಲೆಲ್ಲೇ ಇರುವರು? ಇಲ್ಲೇ ಇರುವರು. ಏನೇ ನನ್ನೊಡನೆ ಸರಸದ ಮಾತುಗಳನ್ನು ಆಡುತ್ತಿರುವಿರಾ? ಇಲ್ಲಮ್ಮ, ಇಲ್ಲ. ಹಾಗಾದ್ರೆ ಎಲ್ಲಿರುವರೇ ಮಹಾತ್ಮರು? ಇಲ್ಲೇ ಮಹಾತ್ಮರು. ಇವರೇನೇ ಮಹಾತ್ಮರು? ಹೌದಮ್ಮ. ಅಮ್ಮ ಸಖಿಯರೇ, ಅಮ್ಮ ದೇವಿ, ಹತ್ತಿರ ಬನ್ನಿರಿ. ಒಂದು ವಿಚಾರ ಇದೆ. ಬಂದ ಕೆಲಸವಾಯ್ತಲ್ಲ, ನೀವಿನ್ನು ಹೊರಡಬಹುದಲ್ಲವೇ? ಒಂದಲ್ಲ. ಬರಿ ಬರಿಯಿಂದಲೇ ಮೇರು ಮೆರುಗಿಸುವ ಮೋಹನ ರೂಪವನ ಕಂಡೆ ಸಖಿಯೇ. ಬರಿ ಬರಿಯಿಂದಲೇ ಮೇರು ಮೆರುಗಿಸುವ ಮೋಹನ ರೂಪವನ ಕಂಡೆ ಸಖಿಯೇ. ಮೋಹನ ರೂಪವನ ಕಂಡೆ ಸಖಿಯೇ. ಚಂದಿರನಂತೆ ಹೊಳೆಯುವ ಇವರ, ಚಂದಿರನಂತೆ ಹೊಳೆಯುವ ಇವರ ಅಂದದ ಮುಖವನ್ನು ನಾ ಕಂಡೆ ಸಖಿಯೇ. ಅಂದದ ಮುಖವನ್ನು ನಾ ಕಂಡೆ ಸಖಿಯೇ. ಅರ್ಪರಿಯಿಂದಲೇ ನಿಲ್ಲಿಸುವ ಮೋಹನ ರೂಪವನ ಕಂಡೆ ಸಖಿಯೇ. ಮೋಹನ ರೂಪವನ ಕಂಡೆ ಸಖಿಯೇ. ಮಹಾತ್ಮರ ಪಾದಕ್ಕೆ ನಮಸ್ಕರಿಸುವೆನು. ಅಮ್ಮ, ನಿನಗೆ ಮಂಗಳವಾಗಲಿ ಮೇಲ್ ಕೇಳುವಳಾವು. ಅಮ್ಮ, ನನ್ನಲ್ಲಿ ಬಂದ ವಿಚಾರ? ಅಮ್ಮ, ನೀನು ಯಾರು? ನನ್ನಲ್ಲಿ ಬಂದ ವಿಚಾರ? ಮಹಾತ್ಮರೇ, ನಾನು ಚಂದ್ರಸೇನ ಮಹಾರಾಜರ ಮಗಳು. ನನ್ನನ್ನು ಪದ್ಮಾವತಿ ಎಂದು ಕರೆಯುವರು ಮಹಾತ್ಮರೇ. ಪದ್ಮಾವತಿ, ನನ್ನಲ್ಲಿ ಬಂದ ವಿಚಾರ? ಮಹಾತ್ಮರೇ, ತಾವು ತೇಲಿಸೆಟ್ಟರ ಮನೆಯಲ್ಲಿ ಹಾಡಿದ ರಾಗವೂ ಯಾವುದು? ಅದೇ ಅಮ್ಮ, ದೀಪನ್ ಜ್ಯೋತಿ ರಾಗವು. ಮಹಾತ್ಮರೇ, ತಾವು ಅದೇ ರಾಗವನ್ನು ಮತ್ತೊಂದು ಸಾರಿ ಪಾಡಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುತ್ತೇನೆ ಮಹಾತ್ಮರೇ. ಇದೆಂತ ಅಪೇಕ್ಷೆ? ಮಹಾತ್ಮರೇ, ತಾವು ಪಾಡಲೇಬೇಕೆಂದು ಮತ್ತೊಂದು ಸಾರಿ ಬೇಡಿಕೊಳ್ಳುತ್ತೇನೆ ಮಹಾತ್ಮರೇ. ಪರಮಾತ್ಮ, ಪರಮಾತ್ಮ, ಏನು ಮಾಡಿಸಬೇಕೆಂದು ಎಲ್ಲವನ್ನು ಮಾಡಿಸು. ಪದ್ಮಾವತಿ, ಮಹಾತ್ಮರೇ, ನಿನ್ನ ಮಾತಿನಂತೆ ದೀಪನ್ ಜ್ಯೋತಿ ರಾಗವನ್ನು ಪಾಡ್ತೀನಿ ತಾಯಿ. ಆಗಲಿ ಮಹಾತ್ಮರೇ. ಜ್ಯೋತಿಯ ಬೆಳಕಮ್ಮ, ಅಮ್ಮ ಜ್ಯೋತಿಯ ಬೆಳಕಮ್ಮ. ಜ್ಯೋತಿಯ ಬೆಳಕಮ್ಮ, ಅಮ್ಮ ಜ್ಯೋತಿಯ ಬೆಳಕಮ್ಮ. ಮಕ್ಕಳ ಮುಂದೆ ನೆಲೆಯುವ ಜ್ಯೋತಿ, ಮಕ್ಕಳ ಮುಂದೆ ನೆಲೆಯುವ ಜ್ಯೋತಿ. ಜ್ಯೋತನ ಜಯ ಬೆಳಗನ್ನಪ್ಪ, ಜ್ಯೋತನ ಜಯ ಬೆಳಗನ್ನಪ್ಪ. ಜ್ಯೋತಿಯ ಬೆಳಕಮ್ಮ, ಅಮ್ಮ ಜ್ಯೋತಿಯ ಬೆಳಕಮ್ಮ. ಜ್ಯೋತಿಯ ಬೆಳಕಮ್ಮ. ಅಮ್ಮ, ಶನಿದೇವರ ಪಾದ ಗೋವಿಂದೋ, ಶನಿದೇವರ ಪಾದ ಗೋವಿಂದೋ, ಶನಿದೇವರ ಪಾದ ಗೋವಿಂದೋ. ಏನು, ನಾನು ದೀಪನ್ ಜ್ಯೋತಿ ರಾಗವನ್ನು ಪಾಡುತ್ತಿದ್ದರೆ ಈ ಪದ್ಮಾವತಿಯು ಎತ್ತರವಿಲ್ಲದೆ ನಿದ್ರಿಸುತ್ತಿರುವಳಲ್ಲ. ಪದ್ಮಾವತಿ, ಪದ್ಮಾವತಿ, ಪದ್ಮಾವತಿ. ಮಹಾತ್ಮರೇ, ನನ್ನನ್ನು ಎಚ್ಚರಗೊಳಿಸಲು ಕಾರಣವೇನು ಮಹಾತ್ಮರೇ? ಪದ್ಮಾವತಿ, ನಾನು ದೀಪನ್ ಜ್ಯೋತಿ ರಾಗವನ್ನು ಪಾಡುತ್ತಿದ್ದರೆ ಎತ್ತರವಿಲ್ಲದೆ ನಿದ್ರಿಸುತ್ತಿರುವಲ್ಲ. ಹಾಗಾದರೆ ನನ್ನಲ್ಲಿ ಬಂದ ವಿಚಾರ?
ಮಹಾತ್ಮರೇ, ಧನ್ಯಳಾದೆ ಧನ್ಯಳಾದೆ ನಾ. ಧನ್ಯಳಾದೆ ಧನ್ಯಳಾದೆ ನಾ. ಧನ್ಯಳಾದೆ ನಾ. ಮಾನ್ಯಳಾದೆ ನಾ. ಮಹಾತ್ಮರೇ, ಹಾಗಾದರೆ ನೀವು ನಮ್ಮನ್ನು ಲಗ್ನ ಮಾಡಿಕೊಳ್ಳಬೇಕೆಂದು ಕರಮುಗಿದು ಬೇಡಿಕೊಳ್ಳುತ್ತೇನೆ ಮಹಾತ್ಮರೇ. ಪದ್ಮಾವತಿ, ಯಾರನ್ನ? ನನ್ನನ್ನೇ ಮಹಾತ್ಮರೇ. ಛೇ, ಪರಾಸ್ತ್ರೀಯರನ್ನು ಕಂಡರೆ ತಾಯೋ ಪಾದಿ ಅಂತ ಭಾವಿಸುವ ನಿನ್ನನ್ನು ಕಡಿದ ಲಗ್ನ ಮಾಡಿಕೊಳ್ಳಲಾರೆ. ಮೊದಲು ಈ ಮಂದಿರವನ್ನು ಬಿಟ್ಟು ಹೊರಡಬಾರದು. ಮಹಾತ್ಮರೇ, ನೀವು ನನ್ನನ್ನು ಲಗ್ನ ಮಾಡಿಕೊಳ್ಳದಿದ್ದರೆ ನಿಮ್ಮ ಮಂದಿರದಲ್ಲೇ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುತ್ತೇನೆ ಮಹಾತ್ಮರೇ. ಪರಮಾತ್ಮ, ಈ ಪದ್ಮಾವತಿಯು ನಾನು ಲಗ್ನ ಮಾಡಿಕೊಳ್ಳದೆ ಹೋದ್ರೆ ಈ ಮಂದಿರದಲ್ಲಿ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುತ್ತೀನಿ ಅಂತ ಹೇಳ್ತಿರ್ಬಳಲ್ಲ. ಪರಮಾತ್ಮ, ಈ ಮಂದಿರದಲ್ಲಿ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿಕೊಂಡರೆ ಶ್ರೀಯತ್ತ ದೋಷಕ್ಕೆ ಗುರಿಯಾಗುವುದಿಲ್ಲವೇ? ಪದ್ಮಾವತಿ, ನಿಮ್ಮ ತಂದೆಯವರ ಅಪ್ಪಣೆ ಆದರೆ ಆ ನಂತರ ಲಗ್ನ ಮಾಡಿಕೊಳ್ಳುವೆನು. ಹಾಗೆ ಆಗಲಿ ಮಹಾತ್ಮರೇ. ಈ ವಿಚಾರವನ್ನು ನಮ್ಮ ತಂದೆಯವರ ಜೊತೆಯಲ್ಲಿ ತಿಳಿಸುತ್ತೇನೆ ಮಹಾತ್ಮರೇ. ನಿನಗೆ ಮಂಗಳವಾಗಿ ಹೋಗಿ ಬರಬಲಾಗು. ಪರಮಾತ್ಮ, ಇಲ್ಲಿಗೆ 90 ತಿಂಗಳು ಅಂದರೆ 7 ವರ್ಷ ಕಾಲವೂ ಮುಗಿದಂತಾಯಿತು. ಶನಿರಾಜ, ಈಗಲಾದರೂ ಬಂದು ನನಗೆ ದರ್ಶನವನ್ನು ಕೊಡಬಾರದೆ? ಇದು ನಿನ್ನನ್ನೇ ಧ್ಯಾನಿಸುತ್ತೇನೆ. ಕಾಯೋ ತಂದೆಯ ದೇವಾ ಕರುಣಿಸೋ ದಯ ತೋರೋ ಧನ್ಯರಾಜ, ದಯ ತೋರೋ ಧನ್ಯರಾಜ. ಕಾಯೋ ತಂದೆಯ ದೇವಾ ಕರುಣಿಸೋ ದಯ ತೋರೋ ಧನ್ಯರಾಜ. ಬಾರು ಗಲಿ ಮುರುದ ಮನೆಯುತ್ತ ನಮ್ಮ ಬಗುಲಿಯಲ್ಲಿ ಕುಣಿಯುತ್ತ ಬಾರು ಗಲಿ ಮುರುದ ಮನೆಯುತ್ತ ನಮ್ಮ ಬಗುಲಿಯಲ್ಲಿ. ಜಯ ತೋರೋ ಧನ್ಯರಾಜ, ಕಾಯೋ ತಂದೆ. ಜಯ ತೋರೋ ಧನ್ಯರಾಜ, ಕಾಯೋ ತಂದೆಯ ದೇವಾ ಕರುಣಿಸೋ ದಯ ತೋರೋ ಧನ್ಯರಾಜ. ಕಾಯೋ ತಂದೆಯ, ಕಾಯೋ ತಂದೆಯ, ಕಾಯೋ ತಂದೆಯ.
ಬಂದಿರುವೆನು ನಿನ್ನ ಸತ್ಯ ಸಾಹಸಕ್ಕೆ ವಿಕ್ರಮ. ಆ, ಆ, ವಿಕ್ರಮ, ಪರಮಾತ್ಮ, ನನ್ನಯ ಮೈನ ನಿನಗೆ ಗೊತ್ತಾಗಲೆಂದು, ನನ್ನಯ ಮೈನ ನಿನಗೆ ಗೊತ್ತಾಗಲೆಂದು ಈ ರೀತಿ ಕಷ್ಟವನ್ನು ಕೊಟ್ಟಿದೆ ವಿಕ್ರಮ. ಆ, ಆ, ವಿಕ್ರಮ, ಬಲೆ ವಿಕ್ರಮ, ಬಲೆ. ನಿನ್ನ ಸತ್ಯಕ್ಕೂ ನಿನ್ನ ಸಾಹಸಕ್ಕೂ ನಾನು ಮೆಚ್ಚಿ ಪ್ರಸನ್ನನಾಗಿರುವೆನು. ನಿನಗೆ ಬೇಕಾದ ವರವನ್ನು ಕೇಳುವನಾಗು ವಿಕ್ರಮ, ಬೇಕಾದ ವರವನ್ನು ಕೇಳುವನಾಗು. ಎಲ್ಲಿ ಕಣ್ಣು ತೆರೆದು ನೋಡುವನಾಗು ವಿಕ್ರಮ. ಪರಮಾತ್ಮ, ಶರಣ ಶರಣ ಕಲಿ ಮಕರಾಯ ಉಚಿತ ಬೆಂಬನಲಿ ರಾಯಪಾದಯ ತಂದೆ ಸರಿ ದೇವಾ 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 ತಂದೆ ಸರಿ ಅಪರಾಧಿಗಳೇ 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 ನಾನೊಬ್ಬ ದೊಡ್ಡ ಅಪರಾಧಿಯೋ. ಅಪರಾಧಗಳ ಮನ್ನಿಸೆ ಕಾಯಬಾರದೆ ತಂದೆ ಸರಿ ದೇವಾ 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 ತಂದೆ ಸರಿ ಪರಮಾತ್ಮ, ಅಪರಾಧಿಯಲ್ಲಿ ನಾನೊಬ್ಬ ದೊಡ್ಡ ಅಪರಾಧಿಯಪ್ಪ. ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಇದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ವಿಕ್ರಮ, ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿ ಪ್ರಸನ್ನನಾಗಿರುವನು ವಿಕ್ರಮ. ನಿನಗೆ ಬೇಕಾದ ವರವನ್ನು ಕೇಳುವನಾಗು ವಿಕ್ರಮ, ಬೇಕಾದ ವರವನ್ನು ಕೇಳುವನಾಗು. ಪರಮಾತ್ಮ, ನಾನು ಕೇಳಿದ ವರವನ್ನು ನೀವು ಪಡೆಯುವ ದೇವ. ವಿಕ್ರಮ, ನ್ಯಾಯಕ್ಕೆ ಸಂಬಂಧಿಸಿದ ವರವನ್ನು ಕೇಳಿದರೆ ಮಾತ್ರ ಕೊಡುತ್ತೇನೆ, ಇಲ್ಲವಾದರೆ ಇಲ್ಲವೇ ಇಲ್ಲ ವಿಕ್ರಮ. ಪರಮಾತ್ಮ, ನನ್ನ ಸ್ವಾರ್ಥಕ್ಕಾಗಿ ಯಾವರವನ್ನು ಬೇಡವೂ ದೇವ. ಆದರೆ ನನಗೆ ಕೊಟ್ಟಂತ ಕಷ್ಟವನ್ನು ದೇವದಾನವರಿಗೆ ಆಗಲಿ ಮಾನವರಿಗೆ ಆಗಲಿ ಇಂಥ ಕಷ್ಟ ಕೊಡಬಾರದೆಂದು ಇದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ವಿಕ್ರಮ, ಇದೇನು ವಿಕ್ರಮ? ವರವನ್ನು ಕೇಳು ಅಂದರೆ ಇಂತಹ ಪರೋಪಕಾರ ವರವನ್ನು ಕೇಳುತ್ತಿರುವ ವಿಕ್ರಮ. ವಿಕ್ರಮ, ಕಳೆದುಕೊಂಡ ರಾಜ್ಯವನ್ನೇ ಕೇಳಲಿಲ್ಲ, ಬಿಟ್ಟು ಬಂದ ಹೆಂಡತಿ ಮಕ್ಕಳನ್ನೇ ಕೇಳಲಿಲ್ಲ, ಕಳೆದುಕೊಂಡ ರಾಜ್ಯಕೋಶಗಳನ್ನು ಕೇಳಲಿಲ್ಲ. ಇದು ಎಂತ ಪರೋಪಕಾರ ವಸ್ತು ಅಂತ ಕೇಳುತ್ತಿರುವ ವಿಕ್ರಮ. ಧೈರ್ಯವಾಗಿ ಕೇಳುವನಾಗು ವಿಕ್ರಮ. ಪರಮಾತ್ಮ, ಕಾಡಿನಲ್ಲಿರುವ ನದಿಗಳೆಲ್ಲವೂ ಪರೋಪಕಾರಾರ್ಥವಾಗಿ ಹರಿಯುತ್ತಿಲ್ಲವೇ ದೇವ? ಹೌದು ವಿಕ್ರಮ. ಪರಮಾತ್ಮ, ಕಾಡಿನಲ್ಲಿರುವ ಗಿಡ ಮರಗಳೆಲ್ಲವೂ ಪರೋಪಕಾರಾರ್ಥವಾಗಿ ಫಲವನ್ನು ಬಿಡುವುದಿಲ್ಲವೇ ದೇವ? ಹೌದು ವಿಕ್ರಮ. ಪರಮಾತ್ಮ, ಗೋವುಗಳು ಹಾಲನ್ನು ಪರೋಪಕಾರಾರ್ಥವಾಗಿ ಕರೆಯುವುದಿಲ್ಲವೇ ದೇವ? ಹೌದು ವಿಕ್ರಮ. ಪರಮಾತ್ಮ, ಅದರಂತೆ ಪರೋಪಕಾರವಿದಂ ಶರೀರವೆಂಬಂತೆ ವರವನ್ನು ಕೇಳದೆ ಮತ್ತೆ ಯಾವ ವರವನ್ನು ಕೇಳಲಿ ದೇವ? ವಿಕ್ರಮ, ಇದಕ್ಕೊಂದು ವ್ಯತ್ಯಾಸ ಇರುವುದು ವಿಕ್ರಮ, ಇದಕ್ಕೊಂದು ವ್ಯತ್ಯಾಸವಿರುವುದು. ನಾನಾದರೂ ಸತ್ಯ ಹರಿಶ್ಚಂದ್ರ ನರಮಹಾರಾಜ ಅಂತರನ್ನು ಪಿಡಿದು ಅವರು ರಾಜ್ಯಕೋಶವನ್ನು ಕೇಳಿಕೊಂಡರೆ ಹೊರತು ನಿನ್ನಂತ ಪರೋಪಕಾರ ವಸ್ತುಗಳನ್ನು ಯಾರು ಕೇಳಲಿಲ್ಲ ಕ್ರಮ. ಬರೇ ಕ್ರಮ, ಮೆಚ್ಚಿದೆ ನಿನ್ನ ಭಕ್ತಿಗೆ. ಧೈರ್ಯವಾಗಿ ಕೇಳುವನಾಗು ವಿಕ್ರಮ, ಧೈರ್ಯವಾಗಿ ಕೇಳುವನಾಗು. ಪರಮಾತ್ಮ, ಹಾಗಾದರೆ ತಾವರ ಕಮಲದಂತೆ ಕಂಗೊಳಿಸಿರುವ ತಮ್ಮ ಸುಂದರವಾದ ಪಾದಗಳನ್ನು ಬೇಡಿಕೊಳ್ಳುವೆಂದರೆ ಪರಮಾತ್ಮ, ಈ ಪಾಪಿಗೆ ಕರಾಚರಣೆಗಳಿಲ್ಲವಲ್ಲ ದೇವ? ವಿಕ್ರಮ, ಎದರಬೇಡ ವಿಕ್ರಮ,
ಎಡೆಬಿಡದೆ ಒಂದೇ ಮನಸ್ಸಿಂದ ನನ್ನ ಜ್ಞಾನವನ್ನು ಮಾಡುವನ ವಿಕ್ರಮ. ಕಳೆದುಕೊಂಡ ಕೈ ಕಾಲುಗಳು ಅತಿ ಶೀಘ್ರದಲ್ಲೇ ಬರುವುದು ವಿಕ್ರಮ. ಪರಮಾತ್ಮ, ಶನಿದೇವರ ಪಾದಕ್ಕೆ ಜೈ ಕಲಿವಾಯೆ, ಜೈ ಕಲಿವಾಯೆ, ಜೈ ಕಲಿವಾಯೆ. ಶನಿದೇವರ ಪಾದಕ್ಕೆ ಹಾ ಪರಮಾತ್ಮ. ಹಾ ಪರಮಾತ್ಮ, ವಂದಿಸುವ ಶನಿದೇವ, ವಂದಿಸುವ ಶನಿದೇವ. ಸುಂದರವಾದ ಪಾದಂಗಳಿಗೆ ನಾ ವಂದಿಸುವ ಶನಿದೇವ. ದೇವ, ತಂದೆ ಶನಿದೇವ. ಪರಮಾತ್ಮ, ಅಪರಾಧಿಗಳೇ ಅಪರಾಧಿಗಳೇ ನಾನೊಬ್ಬ ದೊಡ್ಡ ಅಪರಾಧಿಯೋ. ಅಪರಾಧಗಳನ್ನು ಮನ್ನಿಸಿ ಕಾಯಬಾರದೆ ತಂದೆ ಶನಿದೇವ. ದೇವಾ ದೇವಾ ತಂದೆ ಶನಿದೇವ. ಪರಮಾತ್ಮ, ದೇವಾದಿ ದೇವರೇ, ನಾನು ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ತಮ್ಮ ಸುಂದರವಾದ ಪಾದಗಳನ್ನು ಬೇಡಿಕೊಳ್ಳುವ ದೇವ. Yes, yes. ಈಗ ಬರಲ್ಲ.
ಮೂರು ತಗ ಮೂರು ಮೂರು ಆರಬೇಕು ಮೂರು ಚೆನ್ನಾಗಿ ಒಂದು ನಮ್ಗೆ ವಿಕ್ರಮ, ಕಾಲವು ವಿಳಂಬವಾಯಿತು. ಬೇಕಾದವರವನ್ನು ಕೇಳುವನಾಗಿ ವಿಕ್ರಮ, ಕೇಳುವನಾಗು. ಪರಮಾತ್ಮ, ಕೊನೆಯದಾಗಿ ನನ್ನದು ಒಂದೇ ಒಂದು ವರವಿರುವುದು ದೇವ. ಹೇಳುವನಾಗು ವಿಕ್ರಮ, ಹೇಳುವನಾಗು. ಪರಮಾತ್ಮ, ಪ್ರತಿ ಶನಿವಾರವೂ, ಪ್ರತಿ ಗುರುವಾರವೂ, ಪ್ರತಿ ಸೋಮವಾರವೂ ನನ್ನ ಅರಮನೆಯಲ್ಲಿ ನಡೆದುಕೊಂಡು ಬರುವಂತೆ ತಮ್ಮ ಸೇವಾ ವೃತ್ತಿಗಳು ನಡೆದುಕೊಂಡು ಬರುವಂತೆ ವರವನ್ನು ಕರುಣಿಸು ದೇವ. ವಿಕ್ರಮ, ಯಾರು ನನ್ನ ಕಥಾಭಾಗವನ್ನು ಕೇಳುವರೋ ನೋಡುವರೋ ಅಂತವರಿಗೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುತ್ತೇನೆ. ಅದು ಅಲ್ಲದೆ ಯಾರು ನನ್ನ ಕಥಾಭಾಗವನ್ನು ನೋಡಲು ಕೇಳಲು ನಿಂದಿಸಿ ಧಿಕ್ಕರಿಸಿ ಮಾತನಾಡುವವರು ಅಂತವರನ್ನು ಪಿಡಿದು ಅವರ ಕನ್ಯಾ ರಾಶಿಗೆ ಹೋಗಿ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಕೊನೆಗೆ ದೇಶ ಭ್ರಷ್ಟನಾಗಿ ಮಾಡುತ್ತೇನೆ. ಈ ಮಾತು ಸತ್ಯ ವಿಕ್ರಮ, ಈ ಮಾತು ಸತ್ಯ. ಆದರೆ ತುಂಬಿದ ಸಭೆ ಮಧ್ಯದಲ್ಲಿ ಈ ಸೂರ್ಯ ಸುಕುಮಾರನನ್ನು ಪಿತರನ್ನು ಬಿಡದ ಒಂದು ಅಪೇಕ್ಷೆಗೆ ಈಡು ಮಾಡಿ ಜರಿದು ಮಾತನಾಡಿದೆ ಮದಾಂಧ. ಪರಮಾತ್ಮ, ಪರಮಾತ್ಮ ವಿಕ್ರಮ, ನಿನ್ನ ಸತ್ಯವನ್ನು ಪರೀಕ್ಷೆ ಮಾಡುವುದಕ್ಕಾಗಿ ನಿನಗೆ ಇಂತಹ ಕಷ್ಟವನ್ನು ಕೊಡಬೇಕಾಯಿತು ವಿಕ್ರಮ. ಇನ್ನು ಮುಂದೆ ಪ್ರತಿ ಶನಿವಾರವೂ, ಪ್ರತಿ ಸೋಮವಾರವೂ, ಪ್ರತಿ ಗುರುವಾರವೂ ನನ್ನ ಸೇವಾ ವೃತ್ತಿ ನಡೆಯುವಂತೆ ನಿನಗೆ ವರವನ್ನು ಕೊಟ್ಟಿರುವೆನು. ಇನ್ನು ಮುಂದೆ ನಿನ್ನ ಸತಿಸುತ್ತರನ್ನು ನಿನ್ನ ರಾಜ್ಯಭಾರವನ್ನು ಮಾಡುವನಾಗು ವಿಕ್ರಮ. ಇನ್ನು ಮುಂದೆ ರಾಜ್ಯಭಾರ ಮಾಡುವನಾಗು ವಿಕ್ರಮ, ಮುಂದೆ ರಾಜ್ಯಭಾರ ಮಾಡುವನಾಗು. ನಾನು ಕಾಲ ವಿಳಂಬವಾಯಿತು, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಾನಿನ್ನು ಹೋಗಿ ಬರುತ್ತೇನೆ ವಿಕ್ರಮ. ಜೈ ಕಲಿಮಾರೆ. ಅವರ ಪಾದಕ್ಕೆ ನಮಸ್ಕರಿಸುವೆ. ಅಪ್ಪಾಜಿ, ಈ ಮಹಾತ್ಮರಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿಕೊಡಬೇಕೆಂದು ಕರಮಗಿದು ಬೇಡಿಕೊಳ್ಳುವೆನು ಅಪ್ಪಾಜಿ. ಒಂದು ಮಣಿ ಕೊಡಪ್ಪ. ಒಂದು ಕಳ್ಳನೆಂದು 2 ಅಕ್ಷರದಿಂದ ಈ ನನ್ನ ಕೈ ಕಾಲುಗಳನ್ನು ಕತ್ತರಿಸಿ ನಿಮ್ಮ ಕೋಟೆ ಹಿಂಭಾಗದ ಕಂದುಕದಲ್ಲಿ ಬಿಸಾಕಿದ ತಸ್ಕರನು ನಾನೇ ಅಲ್ಲವೇ? ಚಂದ್ರಸೇನ ಮಹಾರಾಜರೇ, ಆ ಪರಮಾತ್ಮನ ಹೋಗಿದ ಕೈ ಕಾಲುಗಳು ಆ ಪರಮಾತ್ಮನೇ ಲಭಿಸಿದವು. ಸತ್ಯವಂತರೇ ಆದರೆ ಸರಿ. ಮಗಳ ಮುತ್ತಿದಾರವನ್ನು ಕೊಟ್ಟ ಅಂಶಭಕ್ಷಿ ಉಳಿತಿದ್ದರೆ ಆಗ ನಿಮ್ಮ ಸತ್ಯವನ್ನು ಮೆಚ್ಚುತ್ತೇನೆ. ಚಂದ್ರಸೇನ ಮಹಾರಾಜರೇ, ಹಾಗಾದರೆ ಪರಿವಾರ ಸಮೇತ ನಂದೇ ಸೆಕ್ಟರ್ ಮನೆಗೆ ಓಡ ನಡೆಯಿರಿ. ಅಲ್ಲಿ ನಿಮ್ಮ ಸತ್ಯವು ಪರೀಕ್ಷಿಸಿಕೊಳ್ಳೋಣ. ಪರಮಾತ್ಮ, ಏ ಶನಿರಾಜ, ಒಂದು ಕಳ್ಳನೆಂದು 2 ಅಕ್ಷರನ್ನು ಹೊರೆಯನ್ನು ಒರೆಸಿದೆಯಲ್ಲ ದೇವ, ಅದೇ ಭಾರವನ್ನು ಇಳಿಕಿ ಸೆಕ್ಟರ್ ಮಗಳ ಮುತ್ತಿನ ಹಾರವನ್ನು ಕರುಣಿಸಬೇಕೆಂದು ಸ್ಥಿರವಾಗಿ ಬೇಡಿಕೊಳ್ಳುವುದು ದೇವ. ಜೈ ಕಲಿವಾಯ್, ಜೈ ಕಲಿವಾಯ್, ಜೈ ಕಲಿವಾಯ್. ಚಂದ್ರಸೇನ ಮಹಾರಾಜರೇ, ಇದನ್ನು ನೋಡಿಕೊಳ್ಳಿರಿ ಸೆಕ್ಟರ್ ಮಗಳ ಮುತ್ತಿನ ಹಾರವನ್ನು. ಮಹಾಪ್ರಭು, ನಾನು ನಿಮಗೆ ಸಾಮಂತ ರಾಜ. ಆಯಾಯ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ತಂದು ಅಭಿಷೇಕಿಸಿದೆವು. ಆದರೆ ನಾನು ಹಿರಿಯದೆ ಮಾಡುವ ಅಪರಾಧವನ್ನು ಬಂಧಿಸಿ ಚಂದ್ರಸೇನ ಮಹಾರಾಜರೇ, ಇದು ಸಹ ನಿಮ್ಮ ತಪ್ಪಲ್ಲ. ಎಲ್ಲ ಕಲಿಪುಸನ ಮಾಯೆಯಿಂದ ಉಂಟಾದ ತಂದೆಗಳು. ಹಾಗಾದರೆ ನನ್ನ ಮಗಳಾದ ಪದ್ಮಾವತಿಯನ್ನು ಲಗ್ನ ಮಾಡಿಕೊಳ್ಳಬೇಕಿದ್ದು ನಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುತ್ತೇನೆ. ಮಹಾರಾಜರೇ, ನಿಮ್ಮ ಇಷ್ಟದಂತೆ ಆಗಲಿ. ಮಹಾಪ್ರಭು,
ನಾನು ಸಹ ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಸ್ಥಿರವಾಗಿ ಬೇಡಿಕೊಳ್ಳುತ್ತೇನೆ. ನಂದೇ ಶೆಟ್ಟರೆ, ಇದು ಸಹ ನಿಮ್ಮ ತಪ್ಪಲ್ಲ. ಎಲ್ಲ ಆ ಕಲಿಪುರುಷನ ಮಾಯೆಯಿಂದ ಉಂಟಾದ ತೊಂದರೆಗಳು ಮೇಲಕ್ಕೇಳುವರಾಗಿ. ಹಾಗಾದರೆ ನನ್ನ ಮಗಳಾದ ಆಲೋಲಿಕೆಯನ್ನು ಲಗ್ನ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಸ್ಥಿರವಾಗಿ ಬೇಡಿಕೊಳ್ಳುತ್ತೇನೆ. ಯಾರನ್ನ? ಛೇ! ನನ್ನ ಮಗಳಾದ ಆಲೋಲಿಕೆಯನ್ನು ಪದ್ಮಾವತಿ ಲಗ್ನ ಮಾಡಿಕೊಂಡರು ಈ ಪಾಪಿಯಾದ ಆಲೋಲಿಕನ್ನು ಖಂಡಿತ ಮಾಡಿಕೊಳ್ಳಲಾರೆ. ಮೊದಲು ಈ ಮಂದಿರ ಬಿಟ್ಟು ಹೊರಡೋಳಾಗು. ವಿಕ್ರಮ ಪರಮಾತ್ಮ ಪರಮಾತ್ಮ ಪದ್ಮಾವತಿಯನ್ನು ಲಗ್ನವಾದ ಮೇಲೆ ಆ ಲೋಲಿಕೆಯನ್ನು ಲಗ್ನ ಮಾಡಿಕೊಳ್ಳಲೇಬೇಕು ವಿಕ್ರಮ. ಆ ಲೋಲಿಕೆಯನ್ನು ಲಗ್ನ ಮಾಡಿಕೊಳ್ಳಲೇಬೇಕು ವಿಕ್ರಮ. ಪರಮಾತ್ಮ ಪರಮಾತ್ಮನು ಪದ್ಮಾವತಿ ಲಗ್ನ ಮಾಡಿಕೊಂಡರೆ ಆ ಲೋಲಿಕನ್ನು ಲಗ್ನ ಮಾಡಿಕೊಳ್ಳಬೇಕೆಂದು ನುಡ್ತಿರುವರು. ಪರಮಾತ್ಮ ಈ ಸನ್ನಿಧಿ ಆಗಲೇ ದೇವ. ಚಂದ್ರಸೇನ ಮಹಾರಾಜರೇ, ನಂದೇ ಶೆಟ್ಟರೆ, ಇನ್ನು ಲಗ್ನದ ಕಾರ್ಯವು ಮುಂದರಿಸುವರಾಯೇ. ಸುಂದರಾಂಗನ ಪ್ರೇಮದಿಂದಲೇ ಪುಷ್ಪಹಾರವಾಗುವೆ. ಸುಂದರಾಂಗನ ಪ್ರೇಮದಿಂದಲೇ ಪುಷ್ಪಹಾರವಾಗುವೆ. ಹಾರ ಹಾಕುವ ಪ್ರಾಣದಾತನ, ಹಾರ ಹಾಕುವ ಪ್ರಾಣದಾತನ, ಪ್ರಾಣದಾತನ ಕೊರಳಿಗೆ ಸುಂದರಾಂಗನ ಪ್ರೇಮದಿಂದಲೇ ಪುಷ್ಪಹಾರವಾಗುವೆ. ಮಾಂಗಲ್ಯ ಧರಿಸುವೆನು ಪರಕರುಣಿಯ ಕೊರಳಿಗೆ, ಮಾಂಗಲ್ಯ ಧರಿಸುವೆನು. ಮಾಂಗಲ್ಯ ಧರಿಸುವೆ ಪರಕರುಣಿಯ ಕೊರಳಿಗೆ, ಮಾಂಗಲ್ಯ ಧರಿಸುವೆ ಪರಕರುಣಿಯ ಕೊರಳಿಗೆ, ಪರಕರುಣಿಯ ಕೊರಳಿಗೆ ಮಾಂಗಲ್ಯ ಧರಿಸುವೆನು. ಆರತಿ ಬೆಳಗೋಣ, ನೂರಾರತಿ ಬೆಳಗೋಣ, ಆರತಿ ಬೆಳಗಿ ಸ್ವಾಮಿಯ ಪಾದವ ಪೂಜೆ ಮಾಡೋಣ. ಆರತಿ ಬೆಳಗೋಣ, ಸ್ವಾಮಿಯ ಪಾದವ ಆರತಿ ಬೆಳಗೋಣ, ಆರತಿ ಬೆಳಗಿ ಸ್ವಾಮಿಯ ಪಾದವ ಪೂಜೆಯ ಮಾಡೋಣ. ಕಾಟವಾಹನನೇ, ಕಲಿಯ ಪುರುಷನೇ,
ಹರ ಹರ ಮಹಾದೇವ್ ಜೈ ಜೈ ಜೈ. ಏನ್ ನಿಧಾನ ಮಾಡ್ಕೊಂಡು ನಡೀತಾ ಇರ್ಬೇಕು.